ಮಾವ ಮಾವ ನನಗೆ ಖುಷಿ ಅರ್ಜೆಂಟ್ ಕೆಲಸದೆ ನಾವು ಹೋಗಿ ಬರ್ತೀನಿ. ಹಾಂ ಒಂದು ನಿಮಿಷ ಮಾವ. ಯಾಕೆ ಏನಾಯ್ತು ಬರೋ? ಏನಾದ್ರು ಬೇಕಿದ್ರೆ ಫೋನ್ ಮಾಡಿ ಹೇಳು, ನಾವು ಹೋಗಿ ಬರ್ತೀನಿ. ಯಾಕೆ ನಂಗೆ ಏನಾದರೂ ಬೇಕಿದ್ರೆ ಮಾತ್ರ ನಿನ್ನ ಕರೆಯೋದಾ? ಹಂಗೇನಿಲ್ಲ, ಆದರೆ ನೀನನ್ನ ಹತ್ರ ಕರೆದ್ರೆ ನಂಗೇನೋ ಅನಿಸ್ತದೆ. ಏನನ್ಸುತ್ತೆ ಹೇಳು ಮಾವ. ನೀನು ನೀನು ನಾನು ನಾನು ನೀನು ನಿಂತವ ಪಪ್ಪಿ ಕೇಳಬೇಕು ಅನ್ನಿಸ್ತದೆ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯಾ? ಕೇಳಿದ ತಕ್ಷಣ ನಾನೇ ಕೊಟ್ಬಿಡಲ್ವಾ? ನೀನು ಕೇಳಿದ್ರೆ ಕೊಡ್ತೀಯಾ, ಆದರೂ ನನಗೆ ಕೇಳಕ್ಕೆ ನಾಚಿಕೆ. ಓ ಹಾಗಾದ್ರೆ ಇನ್ಮೇಲೆ ಪಪ್ಪಿ ಬೇಕು ಅಂತ ಅನ್ಸಿದ್ರೆ ಕೊಬ್ಬರಿ ಮಿಠಾಯಿ ಬೇಕು ಅಂತ ಕೇಳಿ ಸಾಕು. ಹಂಗೆ ಹೇಳಿದ್ರೆ ಹಂಗೆ ಹೇಳಿದ್ರೇನು, ನಾನು ಹೇಳಿದ ತಕ್ಷಣ ಕೊಟ್ಬಿಡ್ತೀನಿ. ಆಯಿತು. ನಂಗೆ ನಾಚಿಕೆ ಬರ್ತದೆ. ಅಯ್ಯೋ ಮಾವ ಒಂದು ನಿಮಿಷ ಇರು ಮಾವ. ಅಲ್ಲ ನೀನು ಯಾವಾಗಲೂ ಹೊರಗೆ ಹೋಗೋ ಮುಂಚೆ ಕುಂಕುಮ ಇಟ್ಕೊಂಡು ತಾನೇ ನೀನು ಹೋಗೋದು, ಇವತ್ತು ಯಾಕೆ ಮರ್ತೋಗ್ಬಿಟ್ಟಿದ್ಯಾ? ಅಯ್ಯೋ ಶಿವನೇ, ನನ್ನ ಬುದ್ಧಿಗೆ ಏನಾಗೈತೆ, ಮರ್ತುಬಿಟ್ಟೆ. ತಪ್ಪಾಯ್ತು. ವಾ ಈಗಲೇ ಹೋಗಿ ಹಾಕೊಂಬಿಡ್ತೀನಿ. ಹಾಂ ಸರಿ ಬರಲಾ? ಹಾಂ ಮಗ ಅದು ನೀನು ಗಂಧ ಕುಂಕುಮ ಇಟ್ಕೊಳ್ದೆ ಹೊರಗೆ ಹೋಗಕ್ಕಿಲ್ಲ ಅಲ್ವಾ? ಅದಕ್ಕೆ ನಾನೇ ಇಟ್ಕೊಂಡು ಕಾಯ್ತೀವಿ. ಮಕ್ಕಳವ್ವ, ಪ್ರತಿ ಸಲ ಪರೀಕ್ಷೆ ಮಾಡ್ತೀಯಲ್ಲ ತಾಯಿ, ಆಗಲಿ, ನೀನೇನು ಕಥೆಯೋ ಅದೇ ಆಗಲಿ.